ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಮನೆ ಮಗಳು ಯಶೋಧ ಮಾತಾಡ್ತಾ ಇದ್ದೀನಿ. ತುಂಬ ದಿವಸದಿಂದ ಅಪ್ಡೇಟ್ಗೆ ಬಂದಿರಲಿಲ್ಲ. ಇವತ್ತು ಕೂಡ ಅದೇ ರೀತಿ ಒಂದು ತುಂಬಾ ಇಂಪಾರ್ಟೆಂಟ್ ಅಂದರೆ ತುಂಬಾ ಇಂಪಾರ್ಟೆಂಟು, ಎಲ್ರಿಗೂ ಅವಶ್ಯಕತೆ ಇರುವಂಥ ಮಾಹಿತಿ ಕೊಡಬೇಕು ಅಂತೇಳಿ ಬಂದಿದ್ದೀನಿ. ನೀವೆಲ್ಲರೂ ಸಾಮಾನ್ಯವಾಗಿ ನೋಡ್ತಾ ಇರ್ತೀರ, ನಾನು ಫೇಸ್ಬುಕ್ಗಳಲ್ಲಿ ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ನಾನು ಒಂದಷ್ಟು ಹಾಸ್ಪಿಟ್ಲ್ಗಳಿಗೆ ಹೋಗಿ ಅಪ್ಡೇಟ್ ಮಾಡೋವಂಥದ್ದನ್ನು ನೋಡ್ತಾ ಇರ್ತೀರ. ಸೊ ಇದೇನು ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ. ಬೇಸಿಕಲಿ ನನಗೆ ಈ ರೀತಿ ಒಂದು ಅಪ್ಡೇಟ್ಗಳನ್ನ ಮಾಡಲಿಕ್ಕೆ ನನಗೆ ತುಂಬಾ ಇಷ್ಟ. ಜೊತೆಗೆ ಆ ಒಂದು ರೀತಿ ಅಪ್ಡೇಟ್ಗೆ ಬರೋದಕ್ಕೆ ನನಗೆ ಮೊದಲನೇ ಪ್ರಿಫರೆನ್ಸ್ ಯಾವಾಗಲೂ ಖಂಡಿತವಾಗ್ಲೂ ಇರುತ್ತೆ. ಹಾಗಾಗಿ ನನ್ನ ಆಫೀಸ್ಗೆ ಬರೋವಂಥ ಯಾವುದೇ ಕಸ್ಟಮರ್ಸ್ಗಿರ್ಬೋದು ಅಥವಾ ಯಾರೇ ಒಬ್ಬರು ಆ ರೀತಿ ಪ್ರಾಬ್ಲಮಲ್ಲಿ ಇದ್ದಾರೆ ಅಂತ ತಿಳಿದ್ರೆ ಮೊದಲು ಹೋಗಿ ಅವ್ರಿಗೆ ಕೆಲಸಗಳನ್ನ ಮಾಡಿಕೊಡ್ಬೇಕು ಅನ್ನೋ ಇಚ್ಛೆಯಲ್ಲಿ ನಾನು ಈ ಒಂದು ಕೆಲಸಗಳನ್ನ ಮಾಡ್ತಾಯಿದ್ದೀನಿ. ಅದೇ ರೀತಿ ಈ ಒಂದು ಕೆಲಸಗಳನ್ನ ಮಾಡುವಾಗ ಇತ್ತೀಚೆಗೆ ಒಂದು ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಆಗಿದೆ. ಸಾಮಾನ್ಯವಾಗಿ ಈ ಮಾಹಿತಿ ಯಾರಿಗೂ ಗೊತ್ತಿಲ್ಲ, ಹಾಗಾಗಿ ದಯವಿಟ್ಟು ಗಮನ ಇಟ್ಟು ಕೇಳ್ಕೊಳ್ಳಿ. ಈಗ ಎಲ್ರಿಗೂ ಗೊತ್ತಿರೋ ಹಾಗೆ ಗೌರ್ಮೆಂಟಿಂದ ಬಂದಿರುವಂಥ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಉಚಿತವಾಗಿ 5 ಲಕ್ಷದವರೆಗೂ ಟ್ರೀಟ್ಮೆಂಟ್ ತೊಗೊಳ್ಬೋದು ಅನ್ನೋದಷ್ಟೇ ಮಾತ್ರ ಗೊತ್ತಿದೆ. ಸೊ ಎಲ್ಲರೂ ಅನ್ಕೋತಾರೆ ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡ್ಕೊಂಡ್ಬಿಟ್ರೆ ನಮಗೆ ಫ್ರೀ ಆಗ್ತಾಯಿದೆ. ಹೌದು, ಆಯುಷ್ಮಾನ್ ಭಾರತ್ ಮಾಡಿಕೊಂಡ್ರೆ ಮತ್ತು ರೇಷನ್ ಕಾರ್ಡ್ ಇದ್ದಾಗ, ಆಧಾರ್ ಕಾರ್ಡ್ ಇದ್ದಾಗ ಕಂಪ್ಲೀಟಾಗಿ ಮೇಜರ್ ಸರ್ಜರಿಗಳು ಏನಿದೆ ಅದಕ್ಕೆ ಖಂಡಿತವಾಗ್ಲೂ ಉಚಿತವಾದ ಟ್ರೀಟ್ಮೆಂಟ್, ಅದು ಮೇಜರ್ ಆಪ್ರೇಷನ್ಗಳಿದ್ದಾಗ ಆಗ್ತಾಯಿತ್ತು. ಬಟ್ ಈಗ 1 ತಿಂಗಳಿಂದ ಏನಾಗಿದೆ ಅಂತ ಗೊತ್ತಾ? ಅದೇ ರೀತಿ ಪ್ರೊಸೀಜರ್ ಇದೆಯಾ ಅದು ಗೊತ್ತಾ? ಖಂಡಿತ ಇಲ್ಲ. ಕಳೆದ 1 ತಿಂಗಳಿಂದ ಹೊಸ ಅಪ್ಡೇಟ್ ಮಾಡಿದ್ದಾರೆ. ಯಾವುದೇ ಸರ್ಜರಿ, ಎಕ್ಸಾಂಪಲ್ ಈಗ ನಾನು ಮೈಸೂರಿನಲ್ಲಿ ಜಯದೇವ ಹಾಸ್ಪಿಟ್ಲನ್ನ ತೊಗೊಳ್ತೀನಿ ಅಂದ್ಕೊಳ್ಳಿ, ಅಥವಾ ಕ್ಯಾರ್ ಹಾಸ್ಪಿಟ್ಲ್ ಇರ್ಬೋದು, ಅಥವಾ JSS ಹಾಸ್ಪಿಟ್ಲ್ ಇರ್ಬೋದು. ಯಾವುದೇ ಹಾಸ್ಪಿಟ್ಲ್ಗಳಿಗೆ ಹೋದರೂ ಕೂಡ ಆಯುಷ್ಮಾನ್ ಭಾರತ್ ಅಡಿ ನೀವು ಯಾವುದೇ ಬೆನಿಫಿಟ್ನ ಪಡ್ಕೋಬೇಕಂತಂದರೆ ನಿಮ್ಮ ಆಧಾರ್ ಕಾರ್ಡ್ಗೆ ಕಂಪಲ್ಸರಿ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರಲೇಬೇಕು. ಮೊದಲೇನಾಗ್ತಾಯಿತ್ತು, ನೀವು ಅಡ್ಮಿಷನ್ ಆದಾಗ ಪೇಷಂಟ್ ಬಗ್ಗೆ ಡೀಟೇಲ್ಸ್ ತೊಗೊಳಕ್ಕೆ ಅವ್ರ ಆಧಾರ್ ಕಾರ್ಡ್ ಕೇಳ್ತಾರೆ. ಅದು ಅವರ ಮಾಹಿತಿಗೋಸ್ಕರನೂ ಇರ್ಬೋದು, ಅಥವಾ ಅವ್ರ ಏಜ್ ತೊಗೊಳೋಕ್ಕೋಸ್ಕರನೂ ಇರ್ಬೋದು. ಇನ್ನು BPL ಕಾರ್ಡ್ ಇತ್ತು ಅಂದರೆ ಅದ್ರ ಮುಖಾಂತರ ಫ್ರೀ ಕೊಡೋದಕ್ಕೆ ರೇಷನ್ ಕಾರ್ಡ್ ನಂಬರ್ 1 ಕೇಳ್ತಾಯಿದ್ರು, ಅಥವಾ ರೇಷನ್ ಕಾರ್ಡ್ ಕಾಪಿ ಕೇಳ್ತಾಯಿದ್ರು, ಎಂಟ್ರಿ ಮಾಡಿಸ್ತಾ ಇದ್ರಿ. ನಿಮ್ಮ ಟ್ರೀಟ್ಮೆಂಟ್ ಏನಿದೆ, ಸ್ಟಂಟ್ ಹಾಕೋದಿರ್ಬೋದು ಅಥವಾ ಆಪ್ರೇಷನ್ ಮಾಡೋದಿರ್ಬೋದು, ಏನೋ ಮಾಡ್ಕೊತಾ ಇದ್ರಿ. ಬಟ್ ಈಗ 1 ತಿಂಗಳಿಂದ ಆ ಪ್ರೊಸೀಜರ್ ಚೇಂಜ್ ಆಗಿದೆ. ಯಾಕಂದರೆ ಅದರಲ್ಲೂ ಕೂಡ ಕೆಲವೊಂದು ಅಪ್ಡೇಟ್ಗಳು ಚೇಂಜ್ ಆಗಿರೋದ್ರಿಂದ ಯಾರಿಗೆಲ್ಲ, ಯಾಕಂದರೆ ಇವಾಗ ಆರೋಗ್ಯ ಅನ್ನೋದು ಯಾರಿಗೆ ಯಾವಾಗ ಪುಟ್ಟ ಮಕ್ಕಳಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ಗಳನ್ನ ನಾವು ನೋಡ್ತಾನೇ ಇದ್ದೀವಿ, ಅಥವಾ ವಯಸ್ಸಾದವರು. ಈಗ ನಾವು ಮಾತಾಡ್ತಾ ಇದ್ದೀವಿ, ಆ ಕ್ಷಣದಲ್ಲಿ ಯಾರಿಗೇನಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಆಧಾರ್ ಕಾರ್ಡ್ಗೆ ಈಗ ಮಾಂಡೇಟ್ ಆಗಿಬಿಟ್ಟಿದೆ ಹಾಸ್ಪಿಟ್ಲ್ಗಳಲ್ಲೆಲ್ಲನೂ ನಿಮಗೆ ಉಚಿತವಾಗಿ ಟ್ರೀಟ್ಮೆಂಟು, ಈ ಸ್ಟಂಟು ಅಥವಾ ಏನೋ ಆಪ್ರೇಷನ್ಸ್ಗಳಾಗಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡ್, ಅಂದರೆ ಪೇಷಂಟ್ ಯಾರು ಅಡ್ಮಿಷನ್ ಆಗ್ತಾರೆ ಅವರ ಆಧಾರ್ ಕಾರ್ಡ್ಗಳಿಗೆ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರಬೇಕು. ಬರೀ ರಿಜಿಸ್ಟರ್ ಮಾಡಿದ್ರೆ ಸಾಕು, ಆ ಸಿಮ್ ಹಾಳೋಗಿದೆ, ಒಟ್ಟಲ್ಲಿ ಮೊಬೈಲ್ ನಂಬರ್ ಆಗಿದೆ ಸಾಕು ಅಂತ ಮಾತ್ರ ಅಂದ್ಕೊಳ್ಳೋಕೆ ಹೋಗಬೇಡಿ. ಮೊದಲು ಆಧಾರ್ ನಂಬರ್ ಹಾಕಿ, ರೇಷನ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಡೀಟೇಲ್ಸ್ ಓಪನ್ ಆಗ್ತಾಯಿತ್ತು, ನಿಮಗೆ ಫ್ರೀಟ್ಗೆ ಬೆನಿಫಿಟ್ ಏನು ಬೇಕೋ ಅದು ಬರ್ತಾಯಿತ್ತು. ಈಗ ಆ ರೀತಿ ಅಲ್ಲ. ಮೊದಲು ನಿಮ್ಮ ಆಧಾರ್ ಕಾರ್ಡಿಗೆ ರಿಜಿಸ್ಟರ್ ಆಗಿರೋ ನಂಬರ್ಗೆ OTP ಬರುತ್ತೆ. ಆ OTP ನೀವು ಕೊಟ್ಟಾಗಷ್ಟೇ ನಿಮ್ಮ ರೇಷನ್ ಕಾರ್ಡ್ ಡೀಟೇಲ್ಸ್ ಓಪನ್ ಆಗುತ್ತೆ. ಅದ್ರ ಮುಖಾಂತರ ಏನು ಆರೋಗ್ಯ ಕರ್ನಾಟಕದ ಅಡಿಯಲ್ಲಿ ಬರುವಂಥ ಫ್ರೀ ಬೆನಿಫಿಟ್ಟು ನಿಮಗೆ ಸಿಗೋಕ್ಕೆ ಅವಕಾಶ ಇರುವಂಥದ್ದು. ಸೊ ಸುಮಾರು ಮಂದಿ ಇದು ಮಾಡಿಕೊಂಡಲ್ಲ. ಯಾಕಂದರೆ ನಾನು ಕಳೆದ 1 ತಿಂಗಳಿಂದ ನಾನು ಜಯದೇವ್ ಹಾಸ್ಪಿಟಲು, ಕ್ಯಾರ್ ಹಾಸ್ಪಿಟಲು, ಹಾಗೆ JSS ಸುಮಾರು ಹಾಸ್ಪಿಟ್ಲಿಗೆ ವಿಸಿಟ್ ಮಾಡ್ತಾಯಿದ್ದೀನಿ. ಬರೀ ಇದೇ ಕಾರಣಗಳಿದೆ, ಮೊಬೈಲ್ ನಂಬರ್ ಆಗಿಲ್ಲ, OTP ಬಂದಿಲ್ಲ. OTP ಕೊಡದೆ ಅವ್ರಿಗೆ ಫ್ರೀ ಟ್ರೀಟ್ಮೆಂಟ್ ಇಲ್ಲ. ಸುಮಾರು ತುಂಬಾ ನಿರ್ಗತಿಕರು, ಯಾಕೆಂತಂದರೆ ತುಂಬಾ ಬಡವ್ರಿಗೆ ಅದು ಗೊತ್ತೇ ಇಲ್ಲ. ಅಡ್ಮಿಷನ್ ಆಗ್ತಾರೆ, ಅವರು ಒಂದು ಅರ್ಜೆನ್ಸಲ್ಲಿ ಇರ್ತಾರೆ, ಸೊ ಮೊಬೈಲ್ ನಂಬರ್ಗಳು ಹಾಕ್ಸಿರಲ್ಲ, ಅದು ತೊಗೊಳ್ತಾರೆ, ಹೋಗ್ತಾರೆ, ಅಡ್ಮಿಷನ್ ಆಗ್ತಾರೆ. ಆದರೆ OTP ಕೊಡಲಿಲ್ಲ ಅಂತಂದರೆ ಅದು ಸ್ಕೀಮ್ ಓಪನ್ ಆಗಿಲ್ಲ. ಖಂಡಿತವಾಗ್ಲೂ ಹಾಸ್ಪಿಟಲ್ ಉಚಿತ ಅಂತೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ನೀವು ಮೊಬೈಲ್ ನಂಬರ್ OTP ಕೊಟ್ಟಿಲ್ಲ, ಸ್ಕೀಮ್ದು ಡೀಟೇಲ್ಸ್ ಓಪನ್ ಆಗಿಲ್ಲ, ನೀವು ದುಡ್ಡು ಕಟ್ಟಿ ಮಾಡಿಕೊಳ್ಳೇಬೇಕು. ಸೊ ಆಗಲೂ ಹರಸಾಹಸ ಮಾಡ್ತಾರೆ, ಆಯಿತು ಮೊಬೈಲ್ ನಂಬರ್ ಹಾಕ್ಸ್ಬೇಡ ಅಂತ. ಸುಮಾರು ಮಂದಿ ಹಾಸ್ಪಿಟ್ಲಿಂದ ನನಗೆ ಕಾಲ್ ಮಾಡ್ತಾರೆ, ಈ ಥರ ಒಂದು ಪೇಷಂಟ್ ಎಮರ್ಜೆನ್ಸಿ ಇದೆ, ಮೊಬೈಲ್ ನಂಬರ್ ಹಾಕ್ಕೊಟ್ಬಿಡಿ, ಅಥವಾ ರೇಷನ್ ಕಾರ್ಡ್ಗೆ ಅಪ್ಡೇಟ್ ಆಗಬೇಕು, ಅವ್ರದ್ದು ಡೀಟೇಲ್ಸ್ ಓಪನ್ ಆಗ್ತಿಲ್ಲ ಅಂತ. ಆ ಒಂದು ಮುಖ್ಯವಾದ ಇಂಪಾರ್ಟೆಂಟ್ ಏನಂತಂದರೆ, ಈಗ ಮೊಬೈಲ್ ನಂಬರ್ ಹಾಕಿಸ್ಬೇಕು. ಏಕಾಏಕಿ ನಾನೇ ಆಗಲಿ ಅಥವಾ ಯಾವುದೇ ಒಂದು ಗೌರ್ಮೆಂಟ್ ಅಫಿಷಿಯಲಿಂದ ಆಗಲಿ ಡೈರೆಕ್ಟಾಗಿ ಬಂದು ನಿಮಗೆ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಲಿಕ್ಕಾಗಲ್ಲ. ಅದಕ್ಕೂ ಅದಂಥ ಒಂದು ಪ್ರೊಸೀಜರ್ಗಳಿರುತ್ತೆ. ಅಂದರೆ ಎಕ್ಸಾಂಪಲ್, ಇವಾಗ ಯಾರೋ ಒಂದು ಪೇಷಂಟ್ ಮೊನ್ನೆ ಕೂಡ ಕಾಲ್ ಮಾಡಿದರು, ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಬೇಕು, ಹಿಂಗೆ ಎಮರ್ಜೆನ್ಸಿ ಇದೆ ಅಂಥೇಳಿ. ಅವ್ರು ಹೇಳಿದ ಕೂಡಲೇ ನನಗೆ ಅಯ್ಯೋ ಪಾಪ ಹೋಗೋಣ ಮಾಡೋಣ ಅನಿಸಿದ್ರು ಕೂಡ ಪ್ರೊಸೀಜರ್ನ ಬಿಟ್ಟು ನಾನು ಹೋಗಿ ಮಾಡಿಕೊಡ್ಲಿಕ್ಕಾಗಲ್ಲ. ಸೊ ಅವರು ಮೊದಲು ಏನು ಮಾಡಬೇಕು, ಆ ರೀತಿ ಇರೋರೆಲ್ಲ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರು ಕೂಡ ಪೇಷಂಟ್ನ ಹೊರಗೆ ಕರ್ಕೊಂಬರೋಕ್ಕಾಗಲ್ಲ. ಹಾಗಾಗಿ ಪೇಷಂಟ್ ಕಡೆಯವ್ರು ಯಾರಿದ್ದಾರೆ ಅವರು ಮೊದಲು ನಮ್ಮ DC ಆಫೀಸ್ಗೆ, ನಮ್ಮ ಆಧಾರ್ ಸೇವಾ ಕೇಂದ್ರಕ್ಕೆ ಬರಬೇಕು, ಪೇಷಂಟ್ ಆಧಾರ್ ಕಾರ್ಡ್ ತರಬೇಕು. ಜೊತೆಗೆ ಅವರು ಬೆಡ್ ಮೇಲೆ ಇರುವಂಥ ಫೋಟೋ ತೊಗೊಂಡು ಬಂದು ಒಂದು ರಿಕ್ವೆಸ್ಟ್ ಲೆಟ್ರನ್ನ DC ಆಫೀಸರ್ ಕೊಡಬೇಕಾಗತ್ತೆ. ಆ DC ಆಫೀಸಲ್ಲಿ ಅದನ್ನ ಒಂದು ಕಂಪ್ಲೇಂಟ್ ರೈಸ್ ಮಾಡಿಕೊಂಡು ಅದನ್ನು ನಮ್ಮ UIDಗೆ ಫಾರ್ವರ್ಡ್ ಮಾಡ್ತಾರೆ.
ಅಲ್ಲಿಂದ ಪರ್ಮಿಷನ್ ಸಿಕ್ಕಿದಾಗ ಮಾತ್ರ ನಮ್ಮ ಆಧಾರ್ ಸಂಬಂಧಪಟ್ಟಂತೆ ಕಿಟ್ ಏನಿರುತ್ತೆ ಅದನ್ನು ಹೊರಗಡೆ ತಂದು, ಅಂದರೆ ಅದು ಹಾಸ್ಪಿಟ್ಲಿಗೆ ತೊಗೊಬಂದು ರಿಜಿಸ್ಟ್ರ್ ಮಾಡಿ ಅಪ್ಡೇಟ್ ಮಾಡಲಿಕ್ಕೆ ಮಾತ್ರ ಸಾಧ್ಯ ಇರುತ್ತೆ. ಸೊ ಇನ್ನೂ ಒಂದಷ್ಟು ಜನ ಅಂದ್ಕೊಂಡ್ಬಿಡ್ತಾರೆ ಅವ್ರು ಬಂದು ತಮ್ಮ ತೊಗೊಂಡಿದ ತಕ್ಷಣ ಮೊಬೈಲ್ ನಂಬರ್ ಆಗೋಯ್ತು ಅಂತ. ಖಂಡಿತ ಇಲ್ಲ. ಅವ್ರು ಬಂದು ತಮ್ಮ ತೊಗೊಂಡ್ರು ಕೂಡ ಅದು ಜನ್ರೇಟ್ ಆಗೋಕ್ಕೆ ಮಿನಿಮಮ್ 24 ಅವರ್ಸ್ ಅಥವಾ 48 ಅವರ್ಸ್ ಅಥವಾ 3 ಡೇಸ್ ತಗೊಳುತ್ತೆ. ಅದರಲ್ಲೂ ಏನಾದರೂ ಸರ್ವರ್ ಬ್ಯುಸಿ ಇತ್ತು ಅಥವಾ ಟೆಕ್ನಿಕಲ್ ಇಶ್ಯೂ ಇತ್ತು ಅಂತಂದರೆ 5 ದಿವಸನೋ 1 ವಾರಗಟ್ಟಲೆ ತೊಗೊಂಡ್ಬಿಡುತ್ತೆ. ಜೊತೆಗೆ ಈಗ ಪೇಷಂಟ್ಗಳಿರ್ತಾರೆ, ಯಾರು ತಂದು ಕೊಟ್ಟಿರ್ತಾರೆ, ಅವರ ಫಿಂಗರ್ ಪ್ರಿಂಟ್ ಏನಾದ್ರು ಮಿಸ್ ಮ್ಯಾಚ್ ಆಯಿತು ಅಂದರೆ, ಯಾಕಂದರೆ ಸ್ಟಾರ್ಟಿಂಗ್ ನೀವು ಆಧಾರ್ ಮಾಡಿಸಿರುವ ಫಿಂಗರು ಈಗಲೂ ಕೊಟ್ಟಿರುವಂಥ ಫಿಂಗರ್ ಮಿಸ್ ಮ್ಯಾಚ್ ಆಯಿತು ಅಂದರೆ ರಿಜೆಕ್ಟ್ ಆಗುತ್ತೆ. ಆಗ ನೀವು ಹಾಸ್ಪಿಟಲಲ್ಲಿ ಮಾಡಿಸಿ ಕೂಡ ಏನೂ ಪ್ರಯೋಜನ ಆಗೋಲ್ಲ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕಳೆದ 1 ತಿಂಗಳೇ ನನಗೆ ತುಂಬಾ ಸಂಕಟ ಆಗ್ತಾಯಿದೆ. ಯಾಕಂತಂದರೆ ಎಲ್ಲರೂ ಕೂಡ ಮೊಬೈಲ್ ನಂಬರ್ ಆಗಿಲ್ಲ, ನಮಗೆ ತುಂಬಾ ಪ್ರಾಬ್ಲಮ್ ಇದೆ, ಅವ್ರು ಅಷ್ಟು ದುಡ್ಡು ಕೇಳ್ತಾ ಇದ್ದಾರೆ, ಇಷ್ಟು ದುಡ್ಡು ಕೇಳ್ತಾ ಇದ್ದಾರೆ, ಸೊ ಸ್ಟಂಟ್ ಹಾಕ್ಸ್ಬೇಕಂದ್ರೆ ಇಷ್ಟು ಖರ್ಚಾಗುತ್ತೆ, ಮೊಬೈಲ್ ನಂಬರ್ OTP ಕೊಟ್ಟರೆ ಫ್ರೀ ಆಗುತ್ತಂತೆ, ನೋಡಿ ತುಂಬಾ ಗೋಗರಿತಾ ಇದ್ದಾರೆ. ಬಟ್ ನಾನು ಹೆಲ್ಪ್ಲೆಸ್. ನಾನು ರಿಕ್ವೆಸ್ಟ್ ಮಾಡಿ DC ಆಫೀಸ್ ಕಡೆಯಿಂದ ಕಿಟ್ಗಳನ್ನ ಕಳಿಸಿ ತೊಗೊಬಂದು ನಾನು ಕೂಡ ಮಾಡ್ಬೋದು. ಆದರೆ ರಿಜಿಸ್ಟ್ರೇಷನ್ ಆದಮೇಲೆ ಜನ್ರೇಟ್ ಆಗಬೇಕು. ಸರ್ವರ್ ಚೆನ್ನಾಗಿದ್ದರೆ ಅದು 1 ದಿವಸದಲ್ಲಿ ಆಗುತ್ತೆ, ಆಗಲಿಲ್ಲ ಅಂದರೆ ಆಗಲೂ ಕೂಡ ನೀವು ದುಡ್ಡು ಕೊಟ್ಟು ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಇದು ತುಂಬಾ ಒಂಥರ ಸಂಕಟ ಪಡುವಂಥ ವಿಷಯ. ಹಾಗಾಗಿ ಈ ಒಂದು ವಿಷಯನ ತಮ್ಮೆಲ್ರಿಗೂ ತಿಳಿಸ್ಬೇಕು ಅಂತ ಬಯಸ್ತೀನಿ. ಸೊ ದಯಮಾಡಿ ಎಲ್ಲರೂ ಕೂಡ ಆರೋಗ್ಯದ ಬಗ್ಗೆ ಕೇರ್ಲೆಸ್ ಮಾಡಬೇಡಿ, ಅಥವಾ ಗೌರ್ಮೆಂಟ್ ದಾಖಲಾತಿಗಳೇನಿದೆ ಅದ್ರ ಬಗ್ಗೆ ದಯವಿಟ್ಟು ಕೇರ್ಲೆಸ್ ಮಾಡದೆ ಆಧಾರ್ ಕಾರ್ಡ್ಗಳಿಗೆ ಮೊಬೈಲ್ ನಂಬರ್ಗಳನ್ನ ರಿಜಿಸ್ಟರ್ ಮಾಡಿ. ಜೊತೆಗೆ ರೀಸೆಂಟಾಗಿ ಆಧಾರ್ ಕಾರ್ಡಲ್ಲಿ ಏನೋ ಒಂದು ಚೇಂಜಸ್ ಮಾಡ್ತಿದ್ದಾರೆ ಅಂದರೆ ಅದನ್ನು ರೇಷನ್ ಕಾರ್ಡ್ಗೂ ಕೂಡ KYC ಮಾಡಿ ಅಪ್ಡೇಟ್ ಮಾಡಿಸಿ ಎಲ್ಲ ರೆಡಿಯಾಗಿ ಇಟ್ಕೊಡಿ. ಯಾಕಂದರೆ ನೀವು ಆಧಾರ್ ಕಾರ್ಡಲ್ಲಿ ಮೊಬೈಲ್ ನಂಬರ್ ಇತ್ತು, ರೇಷನ್ ಕಾರ್ಡ್ಗೂ ಆಧಾರ್ ಕಾರ್ಡ್ಗೂ ಮ್ಯಾಚ್ ಆಗಿರೋದು ಕೂಡ ಬೆನಿಫಿಟ್ ಸಿಗೋಲ್ಲ. ಹಾಗಾಗಿ ದಯವಿಟ್ಟು ನಿಮ್ಮೆಲ್ಲರೂ ರಿಕ್ವೆಸ್ಟ್ ಏನಂದರೆ ಈ ಕೂಡಲೇ ಯಾರೆಲ್ಲ ಈ ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ ಅದರ ಎಷ್ಟು ಶೇರ್ ಮಾಡಿ. ಯಾಕಂತಂದರೆ ಈ ಮಾಹಿತಿ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಹಾಸ್ಪಿಟ್ಲಿಗೆ ಹೋದಾಗ ಮೊಬೈಲ್ ನಂಬರ್ ಇದ್ದಾಗ ಟ್ರೀಟ್ಮೆಂಟ್ ತೊಗೊಂಡು ಅವ್ರ ಪಾಡಿಗೆ ಟ್ರೀಟ್ಮೆಂಟ್ ತೊಗೊತಾರೆ ಹೋಗ್ತಾರೆ. ಮತ್ತಿನ್ಯಾರ್ದೋ ಒಂದು ಫ್ಯಾಮಿಲಿಗೆ ಯೂಸ್ ಆಗುತ್ತೆ ಅಂದರೆ ನಾವು ಯಾಕೆ ಶೇರ್ ಮಾಡಬಾರ್ದು, ಯಾಕೆ ಈ ಮಾಹಿತಿನ ಹಂಚ್ಕೊಳ್ಬಾರ್ದು ಅಂತ ನಾನು ಬಯಸ್ತೇನೆ. ಹಾಗಾಗಿ ದಯವಿಟ್ಟು ತಪ್ಪದೆ ಎಲ್ಲರೂ ಕೂಡ ಈ ಮಾಹಿತಿನ ಶೇರ್ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ಗಳಲ್ಲಿ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿದೆಯಾ ನೋಡಿ, ಅದು KYC ಆಗಿದೆ ನೋಡಿ, ಮತ್ತು ಆ ರನ್ನಿಂಗ್ಗಳಿದೆ ಅಂತ ನೋಡಿಕೊಂಡು ಎಲ್ಲರೂ ಕೂಡ ಇದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ದಯವಿಟ್ಟು ಈ ಒಂದು ಮಾಹಿತಿನ ಹೆಚ್ಚು ಶೇರ್ ಮಾಡಿ. ಯಾಕಂದರೆ ನಮ್ಮನೇಲಿ ಇವತ್ತು ಆ ಮನೆಯಲ್ಲಿ ಆಗಿದೆ, ಪೇಷಂಟ್ ಯಾರಿಗೂ ಆರೋಗ್ಯ ಕೆಟ್ಟಿದೆ, ನಾಳೆ ನಮ್ಮನೇಲೂ ಕೂಡ ಆಗ್ಬೋದು, ಅಥವಾ ನಮ್ಮ ರಿಲೇಟಿವ್ ಮನೆಗಳಾಗ್ಬೋದು, ಅಥವಾ ನಮ್ಮ ಫ್ರೆಂಡ್ ಸರ್ಕಲ್ ಆಗ್ಬೋದು. ಯಾರಿಗಾದರೂ ಕೂಡ ಆರೋಗ್ಯನೇ ಅಲ್ವಾ. ಸೊ ಅವರೆಲ್ಲರೂ ಕೂಡ ಜೀವನೇ ಇರುತ್ತೆ, ಅದೊಂದು ಜೀವನ ಅನ್ನೋದಿರುತ್ತೆ, ಅವ್ರನ್ನ ನಂಬ್ಕೊಂಡು ಫ್ಯಾಮಿಲಿಗಳು ಕೂಡ ಇರುತ್ತೆ. ಸೊ ದಯಮಾಡಿ ಎಲ್ಲರೂ ಕೂಡ ಈ ಅಪ್ಡೇಟ್ನ ತಿಳ್ಕೊಂಡು ಇಮಿಡಿಯೇಟ್ ಯಾರೆಲ್ಲ ಇದ್ದೀರಾ ಆಧಾರ್ ಕಾರ್ಡ್ಗಳಿಗೆ ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡಿಸಿ, ಅದನ್ನು ಆ್ಯಕ್ಟಿವ್ ಮಾಡಿ ಇಟ್ಕೊಳ್ಳಿ, ಎಲ್ಲ KYC ಮಾಡಿ ಕಂಪ್ಲೀಟ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ತೆ.